ಸರ್ ಕಟ್ಟಿಂಗು ಫಿಟ್ಟಿಂಗ್ ಎರಡು ಆಯ್ತು ಸರ್ ನಿಮ್ಮ. ಸೊ ಇದು ಬಂದು ಆಕ್ಚುಲಿ ನಮಗೆ ಫ್ಯಾಬ್ರಿಕ್ ನಾವೆಲ್ಲ ಇಲ್ಲಿ ಫ್ಯಾಬ್ರಿಕ್ ಡಿಸ್ಪ್ಲೇ ಆಗಿದೆ ಸರ್. ಇಲ್ಲಿ ಫ್ಯಾಬ್ರಿಕ್ಸ್ ಎಲ್ಲ ಥಾನ್ಸ್ ಇರುತ್ತೆ. ಸೊ ಇದೆಲ್ಲ ಐ ಥಿಂಕ್ ಇದು ಸುದೀಪ್ ಸರ್ದು ನಾವು ಪ್ರೊಮೋ ಶೂಟ್ ಮಾಡಿದಾಗ ಫೈನಲಿ ಬಿಗ್ ಬಾಸ್ಗೆ ಅಲ್ಲಿ ನಮ್ಮ ಬಿಗ್ ಬಾಸ್ ಸುದೀಪ್ ಅವರು ಯೂಸ್ ಮಾಡಿದಂತ ಒಂದು ಕೋಟು ಫೈನಲಿ ನನಗೆ ಸಿಕ್ತು. ಇಲ್ಲಿ ನನಗೆ ಸಿಕ್ತು ಅಂತಂದ್ರೆ ನಮ್ಮ ಕ್ಯಾಮ್ರಾ ಕಣ್ಣಿಗೆ. ಸೊ ಈ ಒಂದು ಯಾವಾಗ ಯೂಸ್ ಮಾಡಿದ್ರಿ ಸರ್ ಇದನ್ನ? ಇದು ಪ್ರೊಮೋ ಶೂಟ್ ಯೂಸ್ ಮಾಡಿ ಸೀಸನ್ 10 ಪ್ರೊಮೋಗ್ ಮಾಡಿದ್ದು ಔಟ್ಫಿಟ್ ಸರ್. ಇದು ಫಸ್ಟ್ ಸೂಟ್, ಇದು ಫಸ್ಟ್ ಬಿಗ್ ಬಾಸ್ 10 ಫಸ್ಟ್ ಸೂಟ್. ಇದು ಪ್ರೊಮೋ ನೋಡಿದ್ರಲ್ಲ ನೀವು, ಇದು ಲಾಂಗ್ ಟೇಲ್ ಜಾಕೆಟ್ ಅಂತ ಹೇಳ್ತೀವಿ. ಸೂಪರ್. ಇದೇ ನಾನು ಓವರ್ಸೀಸ್ ಅಂತ ಹೇಳಿದ್ದು. ಸೊ ಇದೆ ಜಾಪನ್ ಅಂತ ಈ ಫ್ಯಾಬ್ರಿಕ್ ಜಪಾನ್ ಇಂದ ಬರೋದು. ಓಕೆ, ಏನ್ ಸರ್ ಇದರ ಒಂದು ಸ್ಪೆಷಲಿಸ್ಟ್? ಅಲ್ಲ ಸರ್, ಓವರ್ ಸೈಜ್ ಮೆಟೀರಿಯಲ್ಸ್ ಯೂಶಲಿ ಯಾವಾಗಲೂ ಸ್ವಲ್ಪ ಫಾಲ್ ಆಗಬೇಕು, ಸ್ಯಾಗ್ ಆಗಬೇಕು. ಸೊ ಆ ಸ್ಯಾಗಿಂಗ್ಗೆ ಈ ತರ ಬಟ್ಟೆ ಯೂಸ್ ಮಾಡ್ತೀವಿ, ರಿಂಕಲ್ ಬರಲ್ಲ. ನೀವು ಹೇಳಿದ್ರಿ ರಿಂಕಲ್ ಇರಲ್ಲ, ಐರನ್ ಮಾಡಿ ಇಷ್ಟನೇ ಆಗಲ್ಲ. ಅದು ಯಾವಾಗ್ಲೂ ನೀಟಾಗಿ ಕ್ಲೀನ್ ಆಗಿ ನೀಶ್ ಆಗಿರ್ಬೇಕು ಅವ್ರಿಗೆ ಯಾವತ್ತು. ಹೌದು, ನಾವು ಎಷ್ಟು ಟಚ್ ಮಾಡಿದ್ರು ಕೂಡ ಏನು ಆಗ್ತಾ ಇಲ್ಲ. ತುಂಬಾ ಯೂಸ್ ಮಾಡಿದ್ರೆ ಸ್ವಲ್ಪ ಬರ್ಬೋದು ಅಷ್ಟೇ, ಬಿಟ್ರೆ ಬರಲ್ಲ. ಈ ಮೆಟೀರಿಯಲ್ ಬಗ್ಗೆ, ಈ ಕೋಟ್ ಬಗ್ಗೆ ಪರ್ಟಿಕ್ಯುಲರ್ ಏನಾರು ಹೇಳಿದ್ರೆ ಇದು ಏನಕ್ಕೆ ಆಕ್ಚುಲಿ ಇದು ಸರಿಗೆ ಆಕ್ಚುಲಿ ತುಂಬಾ ಇಷ್ಟವಾಗಿದ್ದ ಕಲರ್ ಮತ್ತೆ ಇಷ್ಟವಾಗಿದ್ದ ಡ್ರೆಸ್ ಸರ್. ಆಕ್ಚುಲಿ ಪಿಂಕ್ ತುಂಬಾ ಇಷ್ಟಪಡ್ತಾರೆ. ಪೀಚ್ ಅಲ್ಲ, ಇದು ಪೀಚ್ ಸರ್, ಪೀಚ್ ಕಲರ್ ಸರಿಗೆ ತುಂಬಾ. ಅಂದ್ರೆ ಎಸ್ಪೆಷಲಿ ಇದೇನಕ್ಕೆ ಇಷ್ಟ ಅಂದ್ರೆ ಅವ್ರಿಗೆ ಆ ಫಾಲಿನ್ ಫೀಲ್ ತುಂಬಾ ಓವರ್ ಸೈಜ್ ಲೂಸ್ ಆಗಿತ್ತು, ತುಂಬಾ ಕಂಫರ್ಟಬಲ್ ಆಗಿತ್ತು. ಸೊ ಹಂಗಾಗಿ ಸರಿಗೆ ತುಂಬಾ ಇಷ್ಟ. ಯಾವಾಗಲೂ ಹೇಳ್ತಿರ್ತಾರೆ ಇದು ತುಂಬಾ ಚೆನ್ನಾಗಿ ಬಂದಿತ್ತಲ್ವಾ ಅಲ್ವಾ ಅಂತ ಹೇಳ್ತಿರ್ತಾರೆ. ಸೊ ಇನ್ನು ಇದಾಯ್ತು ಅದು ಸರ್ ಪ್ರೋಮೋ, ಯಾಕಂದ್ರೆ ಪ್ರೋಮೋದಲ್ಲೂ ತುಂಬಾ ಡಿಫ್ರೆಂಟ್ ಆಗಿ ಇದು ಗ್ರ್ಯಾಂಡ್ ಸೀಸನ್ ಗ್ರ್ಯಾಂಡ್ ಡ್ರೆಸ್ ಆಕ್ಚುಲಿ ನಾವು ಮಾಡಿದ ಆಕ್ಚುಲಿ. ಸೊ ಒಂಥರ ಇದು ಸೂಟ್ ಟೈಪ್ ಅಲ್ಲಿ ಇದೆ, ಪ್ರಿನ್ಸ್ ಡ್ರೆಸ್, ಬೇಸಿಕಲಿ ಪ್ರಿನ್ಸ್ ಡ್ರೆಸ್. ಅದಕ್ಕೆ ಟೇಲ್ ಬರುತ್ತೆ, ಇಟ್ಸ್ ಅ ಟೇಲ್ ಕೋಟ್. ಮೊದಲೇ ಸುದೀಪ್ ಅವ್ರು ಮೊದಲೇ 6 ಅಡಿ ಹೈಟ್, ಅವರ ಹೈಟ್ಗೆ ಇದನ್ನ ಹಾಕಿದ್ರೆ ಅದಕ್ಕೆ ಈ ಡ್ರೆಸ್ ಮಾಡಿದ್ದು ಈ ಸೀಸನ್ 10. ಸೊ ಈ ಸೂಟ್ ಮೆಟೀರಿಯಲ್ ಎಲ್ಲಿದು? ಇದು ಹೊರಗಡೆ ಇದು ಫ್ಲಾನೆಲ್ ಅಂತ ಹೇಳ್ತೀವಿ ಬಟ್ಟೆ. ಸೊ ಇದು ಕೂಡ ಇದು ಸಿಂಕ್ ಆಗಲ್ಲ ಸರ್, ಎಷ್ಟೇ ಏನ್ ಮಾಡಿ ಏನೂ ಆಗಲ್ಲ ಸರ್. ಬಟ್ಟೆ ನೋಡಿ ಬಹುತೇಕ ಎಲ್ಲಾ ಮೆಟೀರಿಯಲ್ ಸುದೀಪ್ ಸರ್ಗೆ ಈ ತರದ್ದೇ ಜಾಸ್ತಿ ಪ್ರಿಪೇರ್ ಮಾಡಿ, ಜಾಸ್ತಿ ಹೆಚ್ಚು ಕಮ್ಮಿ ಎಲ್ಲ ಇದೆಲ್ಲ ಬರುತ್ತೆ ಸರ್. ಈಗ ಸಂಡೇ ಎಪಿಸೋಡ್ ಅಲ್ಲಿ ಡಿಫ್ರೆಂಟ್ ಇದೆ ಸರ್. ಮೋರ್ ಆಫ್ ಐ ಥಿಂಕ್ ಸಾಗರ್ ಆಕ್ಚುಲಿ ಆನ್ಸರ್ ಮಾಡ್ತಾರೆ. ಅದು ಮೆಟೀರಿಯಲ್ಸ್ ಬೇರೆ ಜಾಸ್ತಿ, ಅದು ಜಂಪ್ ಸೂಟ್ ಮಾಡ್ತಾ ಇರೋದ್ರಲ್ಲಿ ಜಾಸ್ತಿ ಇದೆ. ಸೊ ಅದು ಬೇರೆ ಮೆಟೀರಿಯಲ್. ಈ ಸಾಟರ್ಡೆ ಎಪಿಸೋಡ್ ಬೇರೆ ಮೆಟೀರಿಯಲ್ ಸರ್. ಇನ್ನು ಬಿಗ್ ಬಾಸ್ ಹೊರತುಪಡಿಸಿದ್ರಿ ಸರ್ ಸುದೀಪ್ ಸರ್ಗೆ ಯಾವ ಸಿನಿಮಾಗಳಲ್ಲಿ ನೀವು? ನನ್ಗೆ ಆಲ್ರೆಡಿ ಫಸ್ಟ್ ವರ್ಧನಾಯಕ ಅಂತ ಹೇಳಿದ್ರಿ ಸ್ಟಾರ್ಟಿಂಗ್ ಆಕ್ಚುಲಿ. ಶುರುವಾಗಿ ಆಕ್ಚುಲಿ ವರ್ಧನಾಯಕ ಇಂದ ಸರ್. ಓಕೆ, ವರ್ಧನಾಯಕ ಇಂದ ಆಕ್ಚುಲಿ ಸರ್ ನನಗೆ ಇದು ಮಾಡಿದ್ರು. ಸೊ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಇಬ್ರಿಗೂ ಒಟ್ಟಿಗೆ ಮಾಡಿದ್ವಿ, ಸುದೀಪ್ ಸರ್ಗೆ ಮತ್ತೆ ದರ್ಶನ್ ಸರ್ಗೆ. ಅಂಬಿ ಸಂಭ್ರಮ ಅಂತ ನಡೀತು. ಓಕೆ, ಮಂಡ್ಯದಲ್ಲಿ ನಡೀತು ಸರ್? ಇಲ್ಲ ಸರ್, ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್. ಓಕೆ ಓಕೆ, 60th ಅಂಬಿ ಸಂಭ್ರಮ ಅಂತ ನಡೀತಿ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್. ಓಕೆ, ಸೊ ಅಲ್ಲಿಂದ ಆಕ್ಚುಲಿ ಕಂಟಿನ್ಯೂಸ್ ಆಗಿ ಶುರುವಾಗಿತ್ತು. ಅಲ್ಲಿ ಇಬ್ರಿಗೂ ಮಾಡ್ತಿದ್ವಿ ಅವಾಗ, ಸುದೀಪ್ ಸರ್ ದರ್ಶನ್ ಸರ್ ಇಬ್ರಿಗೂ 2 ಔಟ್ಫಿಟ್ ನಾವೇ ಮಾಡಿದ್ವಿ ಅವಾಗ. ಓಕೆ ಓಕೆ ಸರ್. ಸೊ ಅದು ಅಲ್ಲಿಂದ ಮತ್ತೆ ಅದಾದ್ಮೇಲೆ ಸಾಕಷ್ಟು ಆಡ್ ಮಾಡಿದ್ವಿ. ಜಾಯ್ ಲಿಕಾಸಿಗೆ ಮಾಡಿದ್ವಿ, ಜಾಯ್ ಲಿಕಾಸಿಗೆ ಮಾಡಿದ್ವಿ. ಸಾಕಷ್ಟು ಆಡ್ಗಳು ಮಾಡಿದ್ವಿ ಸರ್ ಜೊತೆ. ಸಿನಿಮಾಗಳು ಕೂಡ ಮಾಡಿದ್ವಿ ಸರ್. ಬಚ್ಚನ್ ಲಾಸ್ಟ್ ಸಿನಿಮಾ ಐ ಥಿಂಕ್ ಸರ್ ಜೊತೆ ಮಾಡಿದ್ದು ಬಚ್ಚನ್ ಸರ್. ಈ ರೀಸೆಂಟ್ ಒಂದು ಥಮ್ಸ್ ಅಪ್ ಕೂಡ ಆಡ್ ಶೂಟ್ ಮಾಡಿದ್ವಿ. ಈಗ ರೀಸೆಂಟ್ ಒಂದು ಥಮ್ಸ್ ಅಪ್ ಆಡ್ ಶೂಟ್ ನಾವು ಮಾಡಿದ್ವಿ. ಸ್ವಲ್ಪ ಅವ್ರದ್ದು ಆಡ್ ಸಿನಿಮಾಗಳ ಜೊತೆಗೆ ಪರ್ಸನಲ್ ಏನಾದ್ರು ನೀವು ಸರ್? ಈಗ ನಾನು ಈ ಪರ್ಸನಲ್ ಅವ್ರನ್ನೆಲ್ಲ ಯಾವ್ದನ್ನ ಈಗ ಮೊನ್ನೆ ಐ ಥಿಂಕ್ ಇವ್ರದ್ದು ಮದುವೆ ಆಯ್ತಲ್ಲ ಸರ್, ಅಂಬರೀಶ್ ಅವರು ಅಭಿಷೇಕ್ ಅಂಬರೀಶ್ ಅವ್ರದ್ದು ಮದುವೆ ಕೂಡ ಐ ಥಿಂಕ್ ಮುಹೂರ್ತಂ ಡ್ರೆಸ್ ನಾವೇ ಮಾಡಿದ್ವಿ ಸರ್. ಸೊ ಪರ್ಸನಲ್ ಕಾಸ್ಟ್ಯೂಮ್ಸ್ ಎನಿಥಿಂಗ್ ರಿಲೇಟೆಡ್ ಟು ಫಾರ್ಮಲ್ ಕ್ಯಾಶುವಲ್ ಶೂಟಿಂಗ್ಸ್ ಅಂತಿದ್ದಾಗ ಈಗ ಈ ನಡುವೆ ಎಲ್ಲ ನಾವೇ ಮಾಡ್ಕೊಡ್ತಾರೆ. ಪರ್ಟಿಕ್ಯುಲರ್ ಆಗಿ ಬಚ್ಚನ್ ಸಿನಿಮಾದಲ್ಲೂ ಕೂಡ ಸುದೀಪ್ ಸರ್ ಒಳ್ಳೊಳ್ಳೆ ಕಾಸ್ಟ್ಯೂಮ್. ಹೌದು ಸರ್, ಬಚ್ಚನ್ ಸಿನಿಮಾ ಏನಕ್ಕೆ ಅಂತ ಅದು ಆಕ್ಚುಲಿ ನಮ್ಗೆ ತುಂಬಾ ಸ್ಪೆಷಲ್. ಏನಕ್ಕೆ ಅಂತಂದ್ರೆ ಆ ಒಂದು ಸಿನಿಮಾದಲ್ಲಿ ನಮಗೆ ಪ್ರೊಡ್ಯೂಸರ್ ಆಗಲಿ ಮತ್ತೆ ಸುದೀಪ್ ಸರ್ ಯಾವ ತರ ಲಿಬರ್ಟಿ ಕೊಟ್ಟಿದ್ದು ಅಂದ್ರೆ, ಒಂದು ಬಟ್ಟೆ ತರಲಿಕ್ಕೆ ನನಗೆ ಇಲ್ಲಿ ಸಿಕ್ಕಿಲ್ಲ ಸರ್ ಈ ಲುಕ್ ಅಂತಂದ್ರೆ ನೀವು ಎಲ್ಲಿಗೆ ಹೋಗ್ತೀರಾ ಅಲ್ಲಿ ಕಳಿಸ್ತೀನಿ ಅಂತ. ಇವನ್ ಆಕ್ಚುಲಿ ಟ್ರಾವೆಲ್ಡ್ ಕಂಟ್ರೀಸ್ ಟು ಗೆಟ್ ಸರ್ಟನ್ ಲುಕ್ಸ್ ಅಂಡ್ ಇಟ್ ಹಸ್ ವರ್ಕ್ ರಿಯಲಿ ಗುಡ್. ಬೇರೆ ಬೇರೆ ಕಂಟ್ರಿ ತಂದು ನಾವು ಮಾಡಿದ್ವಿ ಸರ್. ಅದ್ರಲ್ಲಿ ಅದು ಎಷ್ಟು ಎಕ್ಸ್ಪೆನ್ಸಿವ್ ಅಂದ್ರೆ ಒಂದೊಂದು ಜಾಕೆಟ್ ಆಕ್ಚುಲಿ ಲೈಕ್ 1.5 ಲಕ್ಷ ಬರೀ ಜಾಕೆಟ್ ಮಾತ್ರ. ಅಷ್ಟು ಒತ್ತಡ ಕೊಟ್ಟಿದ್ದಾರೆ ಸರ್ ಅವಾಗ. ಅಲ್ಲಿ ಫುಲ್ ಅಲ್ಲಿಂದನೇ ಆಕ್ಚುಲಿ ಅದೊಂದು ಒಂದು ಲಿಬರ್ಟಿ ಅಂತ ನಮಗೆ ಆಕ್ಚುಲಿ ಚೆನ್ನಾಗಿ ಸಿಗಕ್ಕೆ ಶುರುವಾಗಿದೆ. ಇತ್ತೀಚೆಗೆ ನಮ್ಮ ಕನ್ನಡದ ನಟರಲ್ಲೂ ಕೂಡ ಈ ತರದ ಸ್ಟೈಲಿಶ್ ಕಾನ್ಸೆಪ್ಟ್ ಜಾಸ್ತಿ ಬಂದಿದೆ. ಹೌದು ಸರ್, ಇವಾಗ ಕನ್ನಡ ಇಂಡಸ್ಟ್ರಿ ಎಷ್ಟು ಜನ ಡಿಸೈನ್ ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾರೆ. ಇವಾಗ ನಾವು ಶುರು ಮಾಡಿದಾಗ ಅವಾಗ ಅದಿನ್ನ ಡಿಸೈನರ್ಸ್ ಇವರು ಅಂದ್ರೆ ಇವೇನ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅನ್ನೋ ಇದಲ್ಲಿ ಇತ್ತು ಸರ್ ಅವಾಗ. ಬಟ್ ಈಗ ಸಾಕಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿ ಇದ್ದಾರೆ ಸರ್ ಇವಾಗ. ಅದ್ರ ಜೊತೆಗೆ ನಮ್ಮ ನಟರುಗಳು ಕೂಡ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಹೋಗ್ತಾರೆ. ಹೌದು, ಯಾಕಂದ್ರೆ ಎಲ್ಲ ಪ್ರತಿಯೊಬ್ರು ಈಗ ಒಂದಿಬ್ರು ಮೂರು ಜನ ಅವರ ಪರ್ಸನಲ್ ಸ್ಟೈಲಿಸ್ಟ್ ಡಿಸೈನ್ ಅಂತ ಇಟ್ಕೊಂಡಿದ್ದಾರೆ ಸರ್. ಓಕೆ, ಓವರಾಲ್ ಆಗಿ ಸುದೀಪ್ ಸರ್ ಅವರ ಒಂದು ಜೊತೆ ಒಂದು 10-12 ವರ್ಷಗಳು ಜಾಸ್ತಿ ಒಡನಾಟ ಇದೆ. ಆಲ್ಮೋಸ್ಟ್ ಮೋರ್ ದೆನ್ 12-13 ಇಯರ್ಸ್ ಇವಾಗ ಸರ್. ಭರತ್ ಅವ್ರಿಗೆ ಸುದೀಪ್ ಅವ್ರ ಅಂದ ತಕ್ಷಣ ಏನನ್ಸುತ್ತೆ? ನನಗೆ ಈಸ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್, ಹಾನೆಸ್ಟ್ಲಿ ಒಂದು ಬ್ಲೆಸ್ಸಿಂಗ್ ಆಕ್ಚುಲಿ.
ಗುರು ಸಮಾನ. ಆದರೆ ಅವ್ರ ಹೆಸರು ಹೇಳ್ದಂಗೆ ಆಕ್ಚುಲಿ ಫಸ್ಟ್ ಶುರು ಆಗೋದು ಸುದೀಪ್ ಸರ್. ಸ್ವಲ್ಪ ಒಂದೊಂದು ಭಯ ಅದು ಒಂದೇ ಬರುತ್ತೆ, ಅದೇನೋ ಗೊತ್ತಿಲ್ಲ ಸರ್, ಡೇ 1 ಇಂದ ಇವಾಗಲೂ ಹಂಗೆ ಇರೋದು. ಬಟ್ ಅಂದರೆ ಈಗಲೂ ದ ಮೂಮೆಂಟ್ ನಾವು ಮೀಟ್ ಆದಾಗ ದ ವೇ ಹಿ ಅಪ್ರೋಚಸ್ ಅಸ್, ಇದುವರೆಗೂ ಅವರು ಬನ್ನಿ ಹೋಗಿ ಅಂತಾನೆ ನಮ್ಮನ್ನು ಮಾತಾಡಿಸಿ ಒಂದು ಹಗ್ ಮಾಡಿ, ಇವನ್ ಆಕ್ಚುಲಿ ಲಾಸ್ಟ್ ಇಯರ್ ಬರ್ತ್ಡೇ ನನಗೆ ಕೇಕ್ ಕೂಡ ಕಟ್ ಮಾಡಿಸಿ ಒಂದು ಗಿಫ್ಟ್ ಕೂಡ ಕೊಟ್ಟು. ಐ ಮೀನ್ ವಿ ಆರ್ ಪ್ರಿವಿಲೇಜ್ ಸರ್. ಆಕ್ಚುಲಿ ಯು ಆಲ್ವೇಸ್ ಗೆಟ್ ಅ ಸ್ಮೈಲ್ ಆನ್ ಯುವರ್ ಫೇಸ್. ಬರೀ ಸುದೀಪ್ ಸರ್ ಹೊಗಳದ್ನ ಹೇಳಿದ್ರಿ, ಸುದೀಪ್ ಸರ್ ಕೆಲಸದ ಬಗ್ಗೆ ನಮಗೂ ಗೊತ್ತು, ಕೆಲಸ ಇಲ್ಲ ಸರ್, ಡಿಲೇ ಆದ್ರೆ ಕೋಪಿಷ್ಟ ಅನ್ನೋತನ ನಮಗ್ ಗೊತ್ತು ಸರ್. ಯಾವಾಗಾರ ಡಿಲೇ ಆದಾಗ ಕಣ್ ಬಿಟ್ಟಿದ್ದು ಉಂಟಾ? ಕಣ್ಣು ಬಿಟ್ಟು ಅಂದ್ರೆ ಸರ್ ಆಗಿದೆ, ಬಟ್ ಕಮ್ಮಿ ಸರ್, ಆನೆಸ್ಟ್ಲಿ ಕಮ್ಮಿ ಸರ್. ಸುಳ್ಳು ಹೇಳಕ್ಕೆ ಸುದೀಪ್ ಸರ್ ಹೈಪ್ ಮಾಡೋದಕ್ಕೆಲ್ಲ ಇದೆ ಅಂದ್ರೆ ಅದು ಮೇ ಬಿ ನಮ್ ಸ್ಟಾರ್ಟಿಂಗ್ ಜರ್ನಿಲಿ ಇತ್ತು ಸರ್ ಆ ತರ. ಬಟ್ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡ್ಕೊಂಡು ಇವಾಗ ಹೆಂಗಂದ್ರೆ ಒನ್ ಟೇಕ್ ಸರ್. ಈಗ ಒನ್ ಟ್ರಯಲ್ ಹೋದ್ರೆ ವಿ ಫಿನಿಶ್ ಮೋಸ್ಟ್ ಆಫ್ ದ ಥಿಂಗ್, ವಿ ಫಿನಿಶ್ ಇನ್ ಕಮ್ ಬ್ಯಾಕ್. ಮುಂಚೆ ಸ್ವಲ್ಪ 1 ಟೇಕ್ 2 ಟೇಕ್ ಆಗ್ತಿತ್ತು, ಬಟ್ ಇವಾಗ 1 ಟೇಕ್ ಅಲ್ಲಿ ಆಲ್ಮೋಸ್ಟ್ ಸರ್ ಈಸ್ ಹ್ಯಾಪಿ, ಈಸ್ ಕಂಫರ್ಟಬಲ್ ವರ್ಕಿಂಗ್ ವಿತ್ ಅಸ್. ಸುದೀಪ್ ಸರ್ ಮತ್ತೆ ನಿಮ್ಮ ಕಾಸ್ಟ್ಯೂಮ್ ಇರ್ಬೋದು, ನಿಮ್ಮ ವರ್ಕ್ ಬಗ್ಗೆ ಔಟ್ ಆಫ್ ಔಟ್ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಆದ್ರೆ ಇನ್ನ ಇಬ್ರು ಇದ್ದಾರೆ, ಸುದೀಪ್ ಸರ್ ಅವರ ಡಾಟರ್ ಮತ್ತೆ ಅವರ ವೈಫ್ ಪ್ರಿಯಾ ಮೇಡಮ್. ಏನಾದ್ರೂ ಹೇಳೋದುಂಟಾ ನಿಮಗೆ? ಯಾಕಂದ್ರೆ ಬಿಗ್ ಬಾಸ್ ಅವ್ರ ಕಾಸ್ಟ್ಯೂಮ್ ಸುದೀಪ್ ಸರ್ ಅವರ ಒಂದು ಔಟ್ಲುಕ್ ಅಲ್ಲಿ ನೋಡದೆ ಒಂದು ಖುಷಿ ಆಗುತ್ತೆ ಕೆಲವೊಂದು ಕಾಸ್ಟ್ಯೂಮ್ಗಳಲ್ಲಿ. ಮೇಡಮ್ ಇಸ್ ಅ ಸ್ವೀಟ್ ಹಾರ್ಟ್ ಸರ್. ಅಂದ್ರೆ ಶಿ ಮೀನ್ ತುಂಬಾ ನನಗೆ ಕಮ್ಮಿ ಸಿಕ್ಕದಂಗೆ ಆಕ್ಚುಲಿ ಹೋದಾಗ ಸಿಕ್ದಾಗ ಶಿ ಆಲ್ವೇಸ್ ಅಪ್ರಿಶಿಯೇಟ್ಸ್. ಐ ಮೀನ್ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿ ಡೈರೆಕ್ಟ್ ಆಗಿ ಹೇಳ್ತಾರೆ, ನಂಗೆ ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಮೇಡಮ್. ಸೊ ಅದನ್ನ ಅಪ್ರಿಸಿಯೇಷನ್ ಅದು ಓಪನಿಸಮ್ ಅವಾಗಿಂದ ಮೇಡಮ್ ನಮಗೆ ಅದೊಂದು ಇದು ಮಾಡಿದ್ದಾರೆ ಸರ್. ಶಿ ಇಸ್ ವೆರಿ ಸ್ವೀಟ್ ಫಾರ್ ಅಸ್. ಇನ್ನು ಸುದೀಪ್ ಸರ್ ಮಗಳು ಸಾನ್ವಿ ಸರ್, ಅವ್ರ ಜೊತೆ ನಾನು ಐ ಥಿಂಕ್ 1-2 ಸರಿ ಮಾತಾಡೋದು. ಆಕ್ಚುಲಿ ನಾವು ಹೋದಾಗೆಲ್ಲ ಮೆಮೊರಲ್ಲೂ ನಂಗೆ ಸಿಗಲ್ಲ ಸರ್. ಸುದೀಪ್ ಸರ್ ಯೂಶಲಿ ಮೀಟಿಂಗ್ ಆದಾಗ ಅವ್ರೊಬ್ಬರೇ ಇರ್ತಿಲ್ಲ, ತುಂಬಾ ಕಮ್ಮಿ ಸಿಕ್ಕಿರೋದು ಸರ್. ಯಾವತ್ತಾದ್ರೂ ನಿಮ್ಮ ಬಿಗ್ ಬಾಸ್ ಡ್ರೆಸ್ ಬಗ್ಗೆ ಅವರ ಸಾನ್ವಿ ಮೇಡಮ್ ಏನಾದ್ರು ಕಮೆಂಟ್ ಮಾಡಿದ್ದು ಉಂಟಂತ ಸರ್? ಕಮೆಂಟ್ ಅನ್ನೋಕಿನ ಒಂದ್ಸರಿ ಯಾವಾಗ ಇಟ್ ಇಸ್ ನೈಸ್ ಅಂದ್ರೆ ನಾಟ್ ಫೇಸ್ ಟು ಫೇಸ್ ಇರ್ಬೋದು, ಅಥವಾ ಸರಿಗೆ ಹೇಳ್ತಿರ್ಬೋದು ಡೈರೆಕ್ಟ್ ಆಗಿ. ಅವಾಗ 1-2 ಸರಿ ಇಟ್ ಇಸ್ ನೈಸ್ ಅಪ್ಪ ಅಂತ ಅವ್ರು ಹೇಳಿದ್ದು ಉಂಟು ಸರ್. ಪರ್ಟಿಕ್ಯುಲರ್ ಅವ್ರ ಬರ್ತ್ಡೇ ಟೈಮಲ್ಲಿ ಯಾವಾಗಲಾದ್ರೂ ನೀವು ಕಾಸ್ಟ್ಯೂಮ್ ಕೊಟ್ಟಿದ್ದೀರಾ ಸರ್ ಸುದೀಪ್ ಸರ್ಗೆ? ಹಾ ಸರ್, ಐ ಥಿಂಕ್ 2 ವರ್ಷ ಕೊಟ್ಟಿದ್ವಿ ಸರ್. 2-3 ಬರ್ತ್ಡೇಗೆ ಒಂದೊಂದ್ಸರಿ ಸಾಗರ್ ಅವರು ಸ್ವಲ್ಪ ಮಾಡಿರ್ತಾರೆ. ಈ ಸೀಸನ್ ಇಂದ ಸಾಗರ್ ಅವರು ಸ್ವಲ್ಪ ಮಾಡಿರ್ತಾರೆ, ಮಾಡಿಟ್ಟಿರ್ತಾರೆ. ಸರಿ ಯಾವ್ದು ಖುಷಿ ಆಗುತ್ತೋ ಆ ಮೂಮೆಂಟ್ ಅಥವಾ 2-3 ಒಕೇಶನ್ಸ್ ಇರುತ್ತಲ್ಲ, ಸೊ ಸರಿ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು ಹಾಕೊಂತಾರೆ. ಬಿಗ್ ಬಾಸ್ ನೀವು ಹೇಳಿದ್ರೆ ಈಗ 4 ದಿವಸ ಬೇಕು ಒಂದು ಸೂಟ್ ರೆಡಿ ಆಗೋದಕ್ಕೆ ಅಂತ. ಸೊ ಬ್ಯಾಕಪ್ಗೆ ಏನಾದ್ರು ಇಟ್ಟಿರ್ತೀರಾ ಸರ್? ಯಾಕಂದ್ರೆ ಸಡನ್ ಆಗಿ ಏನಾದ್ರು ಒಂದು ಔಟ್ಫಿಟ್ ಸೆಟ್ ಆಗಿಲ್ಲ ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸರ್. ಅದೆಲ್ಲ ಸುದೀಪ್ ಸರ್ ಆಕ್ಚುಲಿ ನಮ್ಮನ್ನು ರೆಡಿ ಮಾಡೋದು. ಯಾವುದೇ ಕಾರಣಕ್ಕೂ ಏನು ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಸ್ಟ್ರೆಚ್ ಒಂದು 5-6 ಕಾಸ್ಟ್ಯೂಮ್ ಮಾಡಿ ಇಟ್ಬಿಟ್ಟಿರ್ತೀವಿ. ಅದ್ರ ಮೇಲೆ ಸ್ಟಿಲ್ ಎವ್ರಿ ಎಪಿಸೋಡ್ ಏನ್ ಡಿಫ್ರೆಂಟ್ ಆಗಿ ಮಾಡ್ಬೋದು, ಹೊಸದಾಗಿ ಮಾಡ್ಬೋದು ಅಂತ ಟ್ರೈ ಮಾಡ್ತಾನೆ ಇರ್ತೀವಿ. ಸೊ ಹಂಗಾಗಿ ಬ್ಯಾಕಪ್ಸ್ ಇದ್ದೇ ಇರುತ್ತೆ, ಎವರ್ ಬ್ಯಾಕಪ್ ಇದ್ದೇ ಇರುತ್ತೆ ಸರ್. ಇನ್ ಕೇಸ್ ಏನೋ ನಮಗೇನು ಇಷ್ಟ ಆಗಿಲ್ಲ, ಸೆಟ್ ಕಲರ್ ಇಷ್ಟ ಆಗಿಲ್ಲ, ಬೇಡ ಅಂತಂದಾಗ ವಿ ಆಲ್ವೇಸ್ ಹ್ಯಾವ್ ಬ್ಯಾಕಪ್ ರೆಡಿ. ಅಂಡ್ ಅದನ್ನು ಅಪ್ರೂವ್ ಆಗಿರೋ ಕಾಸ್ಟ್ಯೂಮ್ಸ್. ಈಗ ಭರತ್ ಅವ್ರಿಗೂ ನಿಮ್ನ ಇಷ್ಟೊತ್ತು ಮಾತಾಡ್ಸೋದು ನನಗೊಂದು ಹೀರೋಯಿನ್ಗಳು ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ ಸರ್? ಯಾಕಂದ್ರೆ ಬರೀ ಹೀರೋಗಳಿಗೆ ಅಷ್ಟೇ ಕಾಸ್ಟ್ಯೂಮ್ ಮಾಡಿದ್ರೆ ಯಾವ ಹೀರೋಯಿನ್ಗೂ ನಾವು ಶುರು ಮಾಡಿದಾಗ ಫಸ್ಟ್ ಆಕ್ಚುಲಿ ಇಬ್ರಿಗೂ ಮಾಡ್ತಾ ಇದ್ವಿ ಸರ್. ಅಂದ್ರೆ ಅವಾಗ ಐ ಥಿಂಕ್ ನನ್ನ 2ನೇ ಸಿನಿಮಾಯಿಂದ ಫುಲ್ ಎಪಿಸೋಡ್ ರಾಧಿಕಾ ಪಂಡಿತ್ ಆಕ್ಚುಲಿ ಅವ್ರಿಗೆ ಐ ಮೀನ್ ಶಿ ಸ್ಟಿಲ್ ಮೈ ಫೇವರೇಟ್. ಅಂದ್ರೆ ಅವರಿಂದ ಆಕ್ಚುಲಿ ನಾವು ಐ ಥಿಂಕ್ ರಾಧಿಕಾ ಪಂಡಿತ್ ಅವ್ರ ಮೊದಲನೇ ಆಕ್ಟರ್ಸ್ ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಯಾವ ಸಿನಿಮಾಗೆ ಅವ್ರಿಗೆ ಡಿಸೈನ್ ಮಾಡಿದ್ದೀರಿ? ರಾಧಿಕಾ ಪಂಡಿತ್ ಅವ್ರಿಗೆ ಸ್ಟಾರ್ಟ್ ಕೃಷ್ಣನ್ ಲವ್ ಸ್ಟೋರಿ. ಐ ಥಿಂಕ್ ಅಜಯ್ ರಾವ್ಗೂ ನಾವೇ ಮಾಡಿದ್ದೆ ಅವಾಗ. ಸೊ ರಾಧಿಕಾ ಅವ್ರಿಗೆ ಆಕ್ಚುಲಿ ಸ್ಟಾರ್ಟ್ ವಿತ್ ಕೃಷ್ಣನ್ ಲವ್ ಸ್ಟೋರಿ, ಅಲ್ಲಿಂದ ಶುರುವಾಗಿದ್ದು. ಆಮೇಲೆ ಮತ್ತೆ 2-3 ಸಿನಿಮಾ ಮಾಡಿ ಸರ್ ಅವ್ರ ಜೊತೆ. 2-3 ಸಿನಿಮಾ ಲವ್ ಗುರು ನಾವೇ ಮಾಡಿದ್ದು. ಲವ್ ಗುರು ಮಾಡಿದ್ದು ಅದನ್ನು ತರುಣ ಇದ್ದಿದ್ದು, ಸೊ ಅದು ನಾವೇ ಮಾಡಿದ್ದು. ಒಂದು ವೇಳೆ ಈ ತರದ ಔಟ್ಫಿಟ್ ಅಲ್ಲಿ ಯಶ್ ಅವ್ರಿಗೆ ಮಾಡಿ ಅಂದ್ರೆ ಯಾವ ತರ ಕಾನ್ಸೆಪ್ಟ್ ಟ್ರೈ ಮಾಡಬಹುದು ಭರತ್ ಅವರು? ಡಿಪೆಂಡ್ ಆಗುತ್ತೆ ಸರ್. ಹಾಗೆ ನೀವೇನು ನಂಗೆ ಕಾನ್ಸೆಪ್ಟ್ ಕೊಡ್ತೀರಾ ಅನ್ನೋದ್ರ ಮೇಲೆ ಈ ಹೊಸತನ ಏನಿದೆ ಅದನ್ನ ನೋಡ್ಕೊಂಡು ಮಾಡ್ತೀವಿ. ಹಾಗಾದ್ರೆ ನೀವು ಪ್ರತಿಯೊಂದು ಸೂಟ್ಗೂ ಕೂಡ ಒಂದು ಕಾನ್ಸೆಪ್ಟ್ ಅಲ್ಲೇ ಹೋಗ್ತೀರಾ ಸರ್? ಹಾ ಸರ್, ಪ್ರತಿಯೊಂದು ಸೂಟ್ ಆಗ್ಲಿ ಅಥವಾ ಇವನ್ ನಾವೀಗ ರೆಗ್ಯುಲರ್ ಈಗ ನೀವು ಹಾಕಿರೋ ಒಂದು ಕ್ಯಾಶುವಲ್ ಸೆಟ್ ಆಗಿರ್ಬೋದು. ಈಗ ನೀವು ಇಂಟರ್ವ್ಯೂ ಹೋಗ್ತೀರಾ ಅಂದ್ರೆ ನಿಮ್ದು ಏನು ಕಾನ್ಸೆಪ್ಟ್ ಏನಂದ್ರೆ ಯಾರು ಇಂಟರ್ವ್ಯೂ ಮಾಡಕ್ ಹೋಗ್ತೀರಾ, ನೀವು ಅವ್ರ ಮುಂದೆ ಹೇಗೆ ಅಪ್ರೋಚ್ ಮಾಡಬೇಕು, ಸೊ ಅದ್ರ ಪ್ರಕಾರ ನಾನು ನಿಮ್ಗೆ ರೆಡಿ ಮಾಡ್ಕೊಡ್ತೀನಿ. ಅದು ಕ್ಯಾಶುವಲ್ಸ್ ಆಗಿರ್ಲಿ, ಟಿ ಶರ್ಟ್ ಜೀನ್ಸ್ ಆಗಿರ್ಲಿ ಅಥವಾ ಸೂಟ್ ಆಗಿರ್ಲಿ ಸರ್. ಪ್ರತಿ ಒಂದು ವಾರನೂ ಕೂಡ ಸುದೀಪ್ ಸರ್ ನೀವು ಒಂದು ಮಾತು ಹೇಳಿದ್ರಿ, ಬಿಗ್ ಬಾಸ್ ವೇದಿಕೆಯಲ್ಲಿ ಯಾವುದೇ ಒಂದು ಡ್ರೆಸ್ಸು ರಿಪೀಟ್ ಆಗಿಲ್ಲ ಸರ್. ಹೇಗೆ ಇದು ಶೋ ಕಾನ್ಸೆಪ್ಟ್ ಹೆಂಗೆ ಸರ್ ಅಂದ್ರೆ ಪ್ರತಿ ಎಪಿಸೋಡಲ್ಲೂ ಕಲರ್ ಮೈಟ್ ಬಿ ಸ್ವಲ್ಪ ಹಿಂದೆ ಮುಂದೆ ಕ್ಲೋಸ್ ಇರ್ಬೋದು ಬಿಟ್ರೆ, ಬಟ್ ಪ್ರತಿಯೊಂದು ಡ್ರೆಸ್ ಅಲ್ಲಿ ಹಾಕೋದು ಈವನ್ ಸ್ಮಾಲ್ ಚೇಂಜ್ ಕೂಡ ಏನಾದ್ರು ರಿಪೀಟ್ ಆಗೋದು ಕಮ್ಮಿ ಸರ್, ತುಂಬಾ ಕಮ್ಮಿ. ಡ್ರೆಸ್ ಅಂತ ರಿಪೀಟ್ ಆಗಂಗೆ ಇಲ್ಲ. ಓಕೆ, ಹಂಗೆ. ಸೊ ಅಷ್ಟು 2-2.5 kg ವೆಯ್ಟ್ ಇರೋ ಬಟ್ಟೆನ ಹತ್ಕೊಂಡು ಓಡಾಡ್ತಾರೆ. ಹೌದು ಸರ್, ಹೌದು. ರೆಡಿ ಕಟ್ಔಟ್ ಸರ್. ಏನಕ್ಕೆಂದ್ರೆ ಕೆಲವು ಸತಿ ನಾವು ಕೂಡ ಒಂದು ಯಾವ್ದೋ ಒಂದು ಶರ್ಟ್ ಹಾಕ್ತಾಗ ಎಲ್ಲಿದ್ವಿ ನಾವು, ನಾನೇ ಮಾಡ್ತೇವೆ ಫೋನ್ ಬಂದು ವೆಯ್ಟ್
ವೆಯ್ಟ್ ಎಲ್ಲ ಇದ್ರಿ. ಅದೇ ನಾನು ಹೇಳ್ತಾ ಇದ್ದೆ, ನೀವು ಹೇಳಿ ಸರ್. ಅದೇ 2-2.5 kg weight ನ ತಗೊಂಡು ವೆಯ್ಟ್ ಲೆಸ್ ಮಾಡಿ ಅಂತ ಯಾವತ್ತಾದ್ರೂ ಹೇಳಿದಾರ ಸರ್ ಸುದೀಪ್ ಸರ್? ಅದೇ ಇದಂದ್ರೆ ರಿಕ್ವೈರ್ಮೆಂಟ್ ಅಷ್ಟೇ. ಅಂದ್ರೆ ಆ ಒಕೇಶನ್ಗೆ ಅದು ಏನೇ ಇರ್ಲಿ ಹೀಲ್ ಮೇಕ್ ಶೋರ್ ಅವ್ರು ಹಾಕೊಂತಾರೆ. ಆ ಥರ ಏನಿಲ್ಲ ಸರ್, ಅದು ಕಮ್ಮಿ ಜಾಸ್ತಿ ಅಂತಿಲ್ಲ. ಪರ್ಸನಲ್ ಆಗಿ ಮೇ ಬಿ ಇಸ್ ಆಲ್ ವೆರಿ ಲೈಟ್ ವೆಯ್ಟೆಡ್, ಬಟ್ ಶೂಟಿಂಗು ಎಸ್ಪೆಷಲಿ ಬಿಗ್ ಬಾಸ್ ಅಂತ ಬಂದಾಗ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಈ ಬಿಗ್ ಬಾಸ್ ಆಲ್ರೆಡಿ ಒಂದು 40% ಮುಂದೆ ಹೋಗಿದೆ, ಇನ್ನೊಂದು 60% ಇರಬಹುದು. ಇನ್ನು ಯಾವ ತರದ ಪ್ಲಾನ್ ಮಾಡಿದೀರಾ? ನೆಕ್ಸ್ಟ್ ವೀಕ್ಗೆ ಏನಾದ್ರು ಪ್ಲಾನ್ ಮಾಡಿದೀರಾ ಸರ್? ಆಲ್ರೆಡಿ ರೆಡಿ ಆಗುತ್ತೆ, ರೆಡಿ ಆಗ್ತಾ ಇದ್ದೀನಿ. ಅದನ್ನೆಲ್ಲ ಸೊ ಬ್ಯಾಕಪ್ಸು ಇದೆ, ಸೊ ಅದರಲ್ಲೂ ಬೇಕಾದ್ರೆ ಯುಟಿಲೈಸ್ ಮಾಡ್ಬೋದು, ಹೇಳಲಿಕ್ಕೆ ಆಗಲ್ಲ. ಸೊ ಹೊಸದಂತೂ ಮಾಡ್ತಾ ಇದೀವಿ ಸರ್. ಅದು ಪ್ರತಿ ವಾರ ಒಂದೊಂದು ರೆಡಿ ಆಗ್ತಾ ಇರುತ್ತೆ. ಪ್ರತಿ ವಾರ ಒಂದಲ್ಲ ಸರ್, ಮಿನಿಮಮ್ 2-3 ರೆಡಿ ಆಗುತ್ತೆ ಪ್ರತಿ ವಾರ. ಅದು 100% ಅದು ಯೂಸ್ ಆಗುತ್ತೆ ಅನ್ನೋಕ್ಕಿಂತ ಆ ಟೈಮ್ಗೆ ಅದು ಯಾವ್ದು ಚೆನ್ನಾಗಿರ್ತೀವಿ ನಾವು ಹೋದಾಗ ಸರಿಗೆ ಆಕ್ಚುಲಿ ಮಿನಿಮಮ್ 3-4 ಔಟ್ಫಿಟ್ಸ್ ಇರುತ್ತೆ. ಓಕೆನಾ? ಸೊ ಸರ್ ಆಗಿ ನಾವಾಗ್ಲಿ ಕೂತ್ಕೊಂಡು ಅವರು ಕೇಳ್ತಾರೆ ಯಾವ್ದು ಹಾಕೋಣ ಇವಾಗ, ಇದು ಚೆನ್ನಾಗಿರುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.